ಮೊದಲ ಶೋನಲ್ಲೇ ಭೈರತಿ ರಣಗಲ್ ಗೆದ್ದಿರೋದು ಕನ್ಫರ್ಮ್ ಆಗಿದೆ. ಅಭಿಮಾನಿ ದೇವರುಗಳು ಶಿವಣ್ಣನ ಎಂಟ್ರಿಗೆ ಆರತಿ ಬೆಳಗಿ ಪಟಾಕಿ ಹೊಡೆದು ಹಾಲಿನ ಅಭಿಷೇಕ ಮಾಡಿದ್ದಾರೆ. ರಾಜ್ಯದಲ್ಲಿ 365ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರುವ ಭೈರತಿ ರಣಗಲ್ ನಿರ್ಮಾಪಕ ಗೀತಾ ಶಿವರಾಜ್ಕುಮಾರ್ ಬಳಿ ಅಭಿಮಾನಿಗಳ ಬೇಡಿಕೆ ಸದ್ಯಕ್ಕೆ ಒಂದೇ. ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲೇಬೇಕು ಅನ್ನೋದು. ಯಾಕಂದ್ರೆ ಸಿನಿಮಾದ ಕ್ವಾಲಿಟಿ ಆ ಮಟ್ಟಕ್ಕಿದೆ. ಇದು ಒಂದು ಸಿನಿಮ್ಯಾಟಿಕ್ ಟ್ರೀಟ್. ಪ್ರತಿ ಸನ್ನಿವೇಶದಲ್ಲಿ ಡ್ರಾಮಾ, ಎಮೋಷನ್ ಇದೆ. ಸ್ಕ್ರೀನ್ ಪ್ಲೇ ಫುಲ್ ಮಾರ್ಕ್ಸ್ ಗಿಟ್ಟಿಸಿಕೊಳ್ಳುತ್ತದೆ. ಆಕ್ಷನ್ ಮತ್ತು ಆಕ್ಟಿಂಗ್ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ. ಮಾಸ್ ಹೀರೋ ಬರೀ ಅರ್ಚೋದು ಪರ್ಚೋದು ಮಾಡುವ ಮೂಲಕ ಅಭಿನಯಿಸಬೇಕಿಲ್ಲ. ಕಣ್ಣುಗಳಲ್ಲೇ ಎಲ್ಲಾ ಭಾವನೆಗಳನ್ನ ಹೊರ ಹಾಕಬಹುದು ಅನ್ನೋದನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಮಫ್ತಿಯ ಭೈರತಿ ರಣಗಲ್ ಪಾತ್ರದ ಹಿನ್ನೆಲೆಯನ್ನ ತೋರಿಸಲೆಂದೇ ಭೈರತಿ ರಣಗಲ್ ಚಿತ್ರವನ್ನ ಸೃಷ್ಟಿಸಲಾಗಿದೆ. ಸಾವಿರಾರು ಜನರ ರಕ್ಷಕನಾಗಿರುವ ಭೈರತಿ ರಣಗಲ್ ರಾಕ್ಷಸನ ಅವತಾರ ತಾಳಿದ್ದು ಯಾಕೆ? ಆತ ಈ ಮೊದಲು ಏನಾಗಿದ್ದ? ಆತನ ಬಾಲ್ಯ ಹೇಗಿತ್ತು ಅನ್ನೋದನ್ನ ಭೈರತಿ ರಣಗಲ್ ಸಿನಿಮಾದಲ್ಲಿ ವಿವರಿಸಲಾಗಿದೆ. ಮಫ್ತಿಯಲ್ಲಿದ್ದ ಮಾಸ್ ಭೈರತಿ ರಣಗಲ್ ನಿಮ್ಗೆ ಕಾಣಿಸೋದು ಇಂಟರ್ವಲ್ ಆದ್ಮೇಲೆ. ಅಲ್ಲಿಂದ ಈ ಸಿನಿಮಾ ಶಿವಣ್ಣನ ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇಂಟರ್ವಲ್ ಆದ್ಮೇಲೆ ಭೈರತಿ ರಣಗಲ್ ಸಿನಿಮಾ ಬೇರೆಯದ್ದೇ ಲೆವೆಲ್ ನಲ್ಲಿ ಸೌಂಡ್ ಮಾಡುತ್ತೆ ಅನ್ನೋದು ಚಿತ್ರ ನೋಡಿದವರ ಅಭಿಪ್ರಾಯ. ಫಸ್ಟ್ ಹಾಫ್ ನಲ್ಲಿ ಶಿವರಾಜ್ ಕುಮಾರ್ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಫ್ತಿಯಲ್ಲಿದ್ದ ಅಣ್ಣ ತಂಗಿ ಸೆಂಟಿಮೆಂಟ್ಗೆ ಇಲ್ಲಿ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಮತ್ತದೇ ರಿಪೀಟ್ ಮಾಡೋದು ಬೇಡ ಅನ್ನೋದು ನಿರ್ದೇಶಕರ ನಿರ್ಧಾರವಾಗಿರಬಹುದು. ಇನ್ನು ರುಕ್ಮಿಣಿ ವಸಂತ್ ಅವರಿಗೂ ನಿರೀಕ್ಷೆಯಂತೆ ಹೆಚ್ಚು ದೃಶ್ಯಗಳಿಲ್ಲ. ಸಿನಿಮಾ ಕತೆ ನಿಧಾನವಾಗಿ ಓಪನ್ ಆಗುತ್ತಾ ಹೋಗುತ್ತದೆ. ಚಿತ್ರದಲ್ಲಿ ಅತಿರೇಕದ ಸಂಭಾಷಣೆಗಳಿಲ್ಲ. ತೂಕದ ಡೈಲಾಗ್ಗಳನ್ನ ಅಚ್ಚುಕಟ್ಟಾಗಿ ಪೋಣಿಸಲಾಗಿದೆ. ಕೆಲವೊಂದು ಡೈಲಾಗ್ಗಳು ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳ ಮನಸ್ಸಿಗೆ ನಾಟಿ ಬಿಡುತ್ತವೆ. ಶಿವರಾಜ್ ಕುಮಾರ್ ಜೊತೆಗೆ ಶಬೀರ್, ರಾಹುಲ್ ಬೋಸ್ ಅವರಂತಹ ಖಳನಟರ ಅಭಿನಯ ಚಿತ್ರದ ತೂಕವನ್ನ ಹೆಚ್ಚಿಸಿದೆ. ಇನ್ನು ರವಿ ಬಸ್ರೂರ್ ಇಲ್ಲಿ ತಮ್ಮ ಎಂದಿನ ಅಬ್ಬರದ ಮ್ಯೂಸಿಕ್ ಅನ್ನ ಬದಿಗಿಟ್ಟು ಹೊಸತನ ಮೆರೆದಿದ್ದಾರೆ. ಹಾಗಾಗಿ ಹಿನ್ನೆಲೆ ಸಂಗೀತ ಎಲ್ಲಿಯೂ ಓವರ್ ಅನ್ಸೋದಿಲ್ಲ. ಇನ್ನು ಹಾಡುಗಳ ವಿಚಾರಕ್ಕೆ ಬಂದ್ರೆ ಕಾವಲಿಗ ಮತ್ತು ಟೈಟಲ್ ಹಾಡುಗಳು ಸೊಗಸಾಗಿವೆ. ಒಟ್ಟಾರೆ ನಿರ್ದೇಶಕ ನರ್ತನ್ ಮತ್ತೆ ಗೆದ್ದಿದ್ದಾರೆ. ಅಸಲಿ ಮಜಾ ಅನುಭವಿಸಲು ಸೆಕೆಂಡ್ ಹಾಫ್ ವರೆಗೂ ಕಾಯಲೇಬೇಕು ಅನ್ನೋದು ಸಿನಿಮಾ ನೋಡಿದವರ ಮಾತು. ಸದ್ಯ ಭೈರತಿ ರಣಗಲ್ ಚಿತ್ರ ರಾಜ್ಯದಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದ್ದು ಮುಂದಿನ ದಿನಗಳಲ್ಲಿ ಹಲವು ಭಾಷೆಗಳಿಗೆ ಡಬ್ ಆಗುವ ಸಾಧ್ಯತೆ ಕೂಡ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.